ರಕ್ಷಿತಾ ಶೆಟ್ಟಿ ಮುಗ್ಧೆಯೂ ಅಲ್ಲ, ಪಾಪವೂ ಅಲ್ಲ, ಇಷ್ಟು ದ್ವೇಷವೇ? ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋನಲ್ಲಿ ಸೀಕ್ರೆಟ್ ರೂಮ್ಗೆ ರಕ್ಷಿತಾ ಶೆಟ್ಟಿ ಹೋದಾಗಿನಿಂದ ವೀಕ್ಷಕರಿಗೆ ಇರಿಟೇಟ್ ಅನಿಸಿದೆ. ಅದಕ್ಕೂ ಮೊದಲೇ ರಕ್ಷಿತಾ ಇರಿಟೇಟ್ ಅನ್ನಿಸ್ತಿದ್ರು. ಈಗ ಇದು ಅತಿರೇಕಕ್ಕೆ ಹೋಗಿದೆ. ರಕ್ಷಿತಾ ವ್ಯಕ್ತಿತ್ವ ಏನು ಎಂಬುದು ಬಯಲಾಗಿದೆ. ಬಿಗ್ ಬಾಸ್ ಶೋನಲ್ಲಿ ರಕ್ಷಿತಾ ಶೆಟ್ಟಿ ಅವರು ಮುಗ್ಧೆ, ಕೆಲವೊಮ್ಮೆ ವಯಸ್ಸಿಗೂ ಮೀರಿದ ಮಾತುಗಳನ್ನು ಆಡುತ್ತಾರೆ, ಎಲ್ಲರಿಗೂ ಸಹಾಯ ಮಾಡುತ್ತಾರೆ, ಬೇರೆಯವರು ನೋವಿನಲ್ಲಿದ್ದರೆ ಸ್ಪಂದಿಸುತ್ತಾರೆ, ಹಾಗೆ ಹೀಗೆ ಎಂದು ವೀಕ್ಷಕರು ಅಂದುಕೊಂಡಿದ್ದರು. ರಕ್ಷಿತಾ ಶೆಟ್ಟಿ ಅವರು ಬಡತನದ ಕುಟುಂಬದಿಂದ ಬಂದಿದ್ದರು, ಅಷ್ಟೊಂದು ಬಟ್ಟೆಗಳಿಲ್ಲ, ಹಾಗೆ ಹೀಗೆ ಎಂದು ವೀಕ್ಷಕರು ಮರುಕಗೊಂಡಿದ್ದರು. ಆದರೆ ಇತ್ತೀಚೆಗೆ ಅವರ ವರ್ತನೆ ಮಾತ್ರ ಅತಿರೇಕಕ್ಕೆ ಹೋಗಿದ್ದು ಇರಿಟೇಟ್, ಮುಖವಾಡ ಎಂದೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ. ಧ್ರುವಂತ್ ಅವರು ಆರಂಭದಲ್ಲಿ ಈ ಮಾತು ಹೇಳಿದಾಗ ಯಾರೂ ನಂಬಿರಲಿಲ್ಲ. ಈಗ ಸತ್ಯ ಎಂದು ಗೊತ್ತಾಗಿದೆ. ಬಿಗ್ ಬಾಸ್ ಮನೆಯೊಳಗಡೆ ಸೀಕ್ರೆಟ್ ರೂಮ್ನಲ್ಲಿದ್ದ ರಕ್ಷಿತಾ ಶೆಟ್ಟಿ ಅವರು ಅಲ್ಲಿಂದಲೇ ಗೇಮ್ ಪ್ಲಾನ್ ಮಾಡ್ತಿದ್ದರು. ಯಾರು ಯಾವ ಆಟವನ್ನು ಜೋಡಿಯಾಗಿ ಆಡಬೇಕು ಎಂದೆಲ್ಲ ಅವರೇ ಡಿಸೈಡ್ ಮಾಡಿದ್ದರು. ತನಗೆ ಬೇಕಾದವರಿಗೆ ಪ್ರಾಮುಖ್ಯತೆ ಕೊಟ್ಟು ಉಳಿದವರನ್ನು ಸೈಡ್ಲೈನ್ ಮಾಡಿದ್ದರು. ಇದಕ್ಕೂ ಕೂಡ ಜನರಿಂದ ವಿರೋಧ ಬಂದಿತ್ತು. ಬಿಗ್ ಬಾಸ್ ಮನೆಯನ್ನು ಗಲೀಜು ಮಾಡಿ ಎಂದು ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿದ್ದರು. ಕಾವ್ಯ ಶೈವ ತನ್ನನ್ನು ಫೇಕ್ ಅಂದರು, ನಾಮಿನೇಟ್ ಮಾಡಿದರು ಎನ್ನುವ ದ್ವೇಷಕ್ಕೆ ರಕ್ಷಿತಾ ಶೆಟ್ಟಿ ಈಗ ಅವರ ಮೇಕಪ್ ಸೆಟ್ಟನ್ನು ಎಲ್ಲೆಡೆ ಬಿಸಾಕಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಗಿಲ್ಲಿ ನಟ ತನಗೆ ಇಷ್ಟ ಆಗದ ವ್ಯಕ್ತಿತ್ವಗಳನ್ನು ಮಾತಿನಲ್ಲಿ ತಿವಿಯಬಹುದು, ಆದರೆ ಈ ರೀತಿ ಮಾಡೋದಿಲ್ಲ. ಈಗ ರಕ್ಷಿತಾ ಶೆಟ್ಟಿ ಮಾತ್ರ ಅಕ್ಷರಶಃ ದ್ವೇಷ ಸಾಧಿಸ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಮಾತ್ರ ಈ ವಿಷಯಕ್ಕೆ ಕ್ಲಾಸ್ ತಗೋಬೇಕು, ಕುಣಿಯೋದು, ಬೇರೆಯವರ ಮಾತನ್ನು ಕೇಳಿಸಿಕೊಳ್ಳೋದಿಲ್ಲ ಎಂದು ವೀಕ್ಷಕರು ಕೂಡ ಸಿಟ್ಟಾಗಿದ್ದಾರೆ. ಬ್ಯಾಗ್ನಲ್ಲಿದ್ದ ಬ್ರಷ್ ಎಲ್ಲವನ್ನು ತಗೊಂಡು ಕಸದ ಮಧ್ಯೆ ಬಿಸಾಕೋದು, ಲಿಪ್ಸ್ಟಿಕ್ನಿಂದ ಎಲ್ಲವನ್ನು ಬಿಸಾಕೋದು ಸರಿಯೇ? ಗಿಲ್ಲಿ ನಟ ಹಾಗೂ ರಘು ಅವರು ರಶ್ಮಿನಿ ವಿರುದ್ಧ ಮಾತನಾಡಿದ್ದಾಗ ಇದು ಆಟ, ಕ್ಷಮೆ ಕೇಳಿ ಎಂದು ಹೇಳಿದ್ದ ರಕ್ಷಿತಾಗೆ ಇದು ತಪ್ಪು, ಗಲೀಜು ಮಾಡೋಕೆ ಹೇಳಿದ್ದಾರೆ, ಇದೆಲ್ಲ ಎಸೀರಿ ಎಂದು ಹೇಳಿಲ್ಲ ಎನ್ನೋದು ಗೊತ್ತಾಗೋದಿಲ್ವಾ? ಕೇವಲ ಕಾವ್ಯಶೈವ ವಸ್ತುಗಳನ್ನು ಮಾತ್ರ ಎಸೆದಿದ್ದಾರೆ, ಇದಕ್ಕೆ ಶಿಕ್ಷೆ ಆಗಲೇಬೇಕು, ಕರ್ಮ ಬಿಡೋದಿಲ್ಲ ಅಂತ ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ. ಕೆಲವೊಂದು ಸಾರಿ ರಕ್ಷಿತಾ ಮಾತಾಡೋದೆಲ್ಲ ಸರಿ ಅನಿಸುತ್ತೆ, ಆದರೆ ಒಂದೊಂದು ಸಾರಿ ಇರಿಟೇಟ್ ಆಗೋದಂತೂ ನಿಜ. ಒಂದೊಂದು ಸಾರಿ ಅವರು ಕರೆಕ್ಟಾಗಿ ರೀಸನ್ ಕೊಡ್ತಾರೆ, ಒಂದೊಂದು ಸಾರಿ ನಾಮಿನೇಷನ್ ಮಾಡಬೇಕಾದ್ರೆ ಕರೆಕ್ಟಾಗಿ ರೀಸನ್ ಕೊಡಲ್ಲ, ಒಂದೊಂದು ಸಾರಿ ಇಷ್ಟ ಆಗ್ತಾರೆ, ಒಂದೊಂದು ಸಾರಿ ಇರಿಟೇಟ್ ಆಗ್ತಾರೆ. ನಿಮಗೆ ರಕ್ಷಿತಾ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.